ವೆಲ್ಕಮ್ ಟು ಮಲ್ನಾಡ್ ಚಾನೆಲ್. ನಾನೀಗ ಮಲೆನಾಡಿನಿಂದ ಮಯೂರ ಅಂತ ಹೇಳಲ್ಲ, ಬಿಕಾಸ್ ನಾನು ಮಲೆನಾಡಲ್ಲಿಲ್ಲ, ನಮ್ಮ ದೇಶದಲ್ಲೇ ಇಲ್ಲ. ಅಜರ್ಬೈಜಾನ್ ಬಾಕುಗೆ ಬಂದಿದ್ದೀವಿ. ಬಾಕು ತುಂಬ ಚೆನ್ನಾಗಿದೆ, ಒಳ್ಳೆ ಸಿಟಿ. ನಾವೆಲ್ಲ ಸೇರ್ಕೊಂಡು ಕಸಿನ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಒಂದು ವಾರ ಟ್ರಿಪ್ಪಿಗೆ ಬಂದ್ವಿ. ಈ ಬಾಕು ತುಂಬ ಚೆನ್ನಾಗಿದೆ, ತುಂಬಾ ಕ್ಲೀನಾಗಿದೆ ಸಿಟಿ. ಫುಡ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲವನ್ನೂ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ವೆದರ್ ಈಗ ಬಹುಶಃ 11 to 12 ಡಿಗ್ರೀಸ್ ಇರ್ಬೋದು, ತುಂಬ ಚಳಿ ಇದೆ. ನೀವು ನೋಡ್ಬೋದು, ಈಗ ಇದೇ ನೋಡಿ ಬಾಕು ಸಿಟಿ. ಇಲ್ಲಿ ಓಡಾಡ್ತಿರೋರೆಲ್ಲ ವಾರ್ಮ್ ಕ್ಲೋತ್ಸ್ ಹಾಕ್ಕೊಂಡಿದ್ದಾರೆ, ಸೊ ತುಂಬ ಚಳಿ ಇದೆ ಇಲ್ಲಿ. ನಾನು ಬಂದಿರೋದು ನನ್ನ ಕಸಿನ್ಸ್ ಜೊತೆ, ಶಾಂತಲಾ, ಮಾನ್ವಿ, ಮಮತಾ. ಆ್ಯಂಡ್ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಬ್ರದರ್ ಇನ್ ಲಾ. ಈ ವಿಡಿಯೋ ಎಲ್ಲ ಮಾಡಿರೋದು ನನ್ನ ಬ್ರದರ್ ಇನ್ ಲಾ ಜಯಂತ್. ಈ ನಾವು ಅಜರ್ಬೈಜಾನ್ದು ಕ್ಯಾಪಿಟಲ್ ಸಿಟಿ ಬಾಕು, ಇಲ್ಲೇ ಉಳ್ಕೊಂಡಿದ್ದು. ಇದೇ ನಾವು ಉಳ್ಕೊಂಡಿರೋ ಹೋಟೆಲ್. ಇದು ಜಂಕ್ಷನ್ನು, ಇದೇ ನೋಡಿ ಬಾಕು ಸಿಟಿ. ನಾವು ಉಳ್ಕೊಂಡಿದ್ದು ಹೋಟೆಲ್ ಇದು ಜಂಕ್ಷನ್. ವಿಡಿಯೋ ಮಾಡಿರೋ ಉದ್ದೇಶ, ನಾನು ಈ ಟೂರಿಗೆ ಹೊರಟಾಗ ಸುಮಾರು ಜನ ನನ್ನ ಹತ್ರ ಕೇಳಿದರು, ನೀನು ಹೋಗ್ತಾ ಇದೆಯಲ್ಲ, ಹೇಗೂ ಆ ವಿಡಿಯೋ ಮಾಡ್ಕೊಂಬ, ನಾವು ಎಲ್ಲ ಆ ದೇಶ ನೋಡ್ತೀವಿ ಅಂತ. ಅದಕ್ಕೆ ಎಲ್ಲರಿಗೂ ಈ ದೇಶ ಹೇಗಿದೆ ಇದ್ರ ಬಗ್ಗೆ ಒಂಚೂರು ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಹಿಂದೆ ನನ್ನ ವಿಡಿಯೋಗೆ ಲೈಕ್ ಮಾಡ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾವು 7 ಜನ ಇದೇ ತಿಂಗಳ ನವೆಂಬರ್ 2ನೇ ತಾರೀಕು ಬೆಂಗಳೂರಿನಿಂದ ಬಾಕುವಿಗೆ 6 ದಿನದ ಪ್ರವಾಸಕ್ಕೆ ಹೊರಟ್ವಿ. ಇದ್ರ ಮೇಲ್ವಿಚಾರಣೆ ನನ್ನ ದೊಡ್ಡಮ್ಮನ ಮಗಳು ಮಮತಾ ಹೊತ್ಕೊಂಡಿದ್ಲು. ಅಂದರೆ ಅವಳು 1-1.5 ತಿಂಗಳಿನಿಂದ ಸತತವಾಗಿ ಈ ಟೂರ್ ಬಗ್ಗೆ, ಅಲ್ಲಿ ಟಿಕೆಟ್ಸ್ ಬುಕ್ ಮಾಡೋದ್ರ ಬಗ್ಗೆ, ನಮಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋಕ್ಕೆ ರೂಮ್ ಮಾಡೋದ್ರ ಬಗ್ಗೆ ಎಲ್ಲದರದ್ದು ಅವಳೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ಲು. ಸೊ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ಲು, ಎಲ್ಲೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ನಾವು ಬಹಳ ಚೆನ್ನಾಗಿ ನಮ್ಮ ಟೂರ್ ಮುಗಿಸಿ ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಸೊ ಆಲ್ ಥ್ಯಾಂಕ್ಸ್ ಟು ಮಮತಾ, ಮೈ ಕಸಿನ್. ನಾವು 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಸಾಯಂಕಾಲ 4:45ಕ್ಕೆ ಡೆಲ್ಲಿ ತಲುಪಿದ್ವಿ. ನಮ್ಮದು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಾಕುಗೆ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಬ್ಯಾಂಗ್ಳೂರು ಟು ಡೆಲ್ಲಿಲಿ 3 ಗಂಟೆ ಇತ್ತು ಗ್ಯಾಪು. ನಂತರ ಅದೇ ಕನೆಕ್ಟಿಂಗ್ ಫ್ಲೈಟು ಡೆಲ್ಲಿಯಿಂದ ಬಾಕು ಹಾಗಿದ್ದಿದ್ದು. ಡೈರೆಕ್ಟ್ ಬ್ಯಾಂಗ್ಳೂರಿಂದ ಬಾಕುಗೆ ಫ್ಲೈಟ್ ಇದ್ದರೆ ಸಾಧಾರಣ 8-8.25 ಗಂಟೆ ಪ್ರಯಾಣ. ಆದರೆ ನಾವು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಬ್ಯಾಂಗ್ಳೂರು ಟು ಡೆಲ್ಲಿ 2-3/4 ಗಂಟೆ ಆಗುತ್ತೆ. ಡೆಲ್ಲಿಯಿಂದ ಬಾಕು 5-5.25 ಗಂಟೆ ಆಗುತ್ತೆ. ಹಾಗೆ ನಾವು ಬೆಂಗಳೂರು 2 ಗಂಟೆಗೆ ಬಿಟ್ವಿ. ಸಾಯಂಕಾಲ 4:45 ಡೆಲ್ಲಿ ತಲುಪಿದ್ವಿ. ಮತ್ತು ರಾತ್ರಿ 8 ಗಂಟೆಗೆ ಹೊರಟು ಸುಮಾರು 1:30 ಗಂಟೆಗೆ ಮಧ್ಯರಾತ್ರಿ ಅಲ್ಲಿ ಬಾಕುಗೆ ತಲುಪಿದ್ವಿ. ಆದರೆ ಅವರಿಗಾಗ ಸಮಯ 12 ಗಂಟೆ. ಯಾಕೆಂದರೆ ನಮಗೂ ಅವರಿಗೂ 1.5 ಗಂಟೆ ವ್ಯತ್ಯಾಸ ಇದೆ. ನಾವು 1.5 ಗಂಟೆ ಅವರಿಗಿಂತ ಮುಂದಿದ್ದೀವಿ, ಅವ್ರು ನಮಗಿಂತ 1.5 ಗಂಟೆ ಹಿಂದೆ. ಆದರೆ ನಾವು ಸಮಯದಲ್ಲಿ ಮಾತ್ರ ಅವರಿಗಿಂತ ಮುಂದೆ ಇರೋದು. ಯಾಕೆಂದರೆ ಬೇರೆ ವಿಷಯದಲ್ಲಿ, ಈ ಕರೆನ್ಸಿ ವಿಷಯದಲ್ಲಿ ನಾವು ಅವರಿಗಿಂತ ಹಿಂದೆ. ಯಾಕಂದರೆ ನಮ್ಮದು 50 ರೂಪಾಯಿ ಕೊಟ್ಟರೆ ಅವ್ರದ್ದು 1 ಮನ್ನತ್ ಸಿಕ್ಕತ್ತೆ. ಅವರು ರೂಪಾಯಿಗೆ ಮನ್ನತ್ ಅಂತ ಹೇಳೋದು, 1 ಮನ್ನತ್. ನಾವು 50 ರೂಪಾಯಿ ಕೊಟ್ಟು ಅವ್ರದ್ದು 1 ಮನ್ನತ್ ತಗೋಬೇಕು. ನಾವು ನಮ್ಮದು ಅಲ್ಲಿ ಹೋದಾಗ ನಾವು ಡಾಲರ್ಸ್ ಕೊಟ್ಟರೆ 100 ರೂಪಾಯಿ, 50 ರೂಪಾಯಿ, 10, 20, 1 ರೂಪಾಯಿ ನೋಟು ಕೂಡ ಅವ್ರ ಕರೆನ್ಸಿಯಲ್ಲಿ ಇರುತ್ತೆ. ಈಗಲೂ ಆ 1 ರೂಪಾಯಿ 1 ಮನ್ನತ್ ಚಲಾವಣೆಯಲ್ಲಿದೆ. ನಮ್ಮ ದೇಶದಲ್ಲಿ 1 ರೂಪಾಯಿ ನೋಟಂತೂ ನಾವೀಗ ನೋಡೋದು ಭಾರಿ ಅಪರೂಪ ಅಂತಲೇ ಹೇಳ್ಬೋದು. ಬರೀ 1 ರೂಪಾಯಿ ನಾಣ್ಯ ಇದೆ, ಅದು ಕೂಡ ಚಲಾವಣೆಯಲ್ಲಿ ಇರೋದು ಭಾರಿ ಅಪರೂಪ, ಯಾರೂ ಉಪಯೋಗಿಸೋದೇ ಇಲ್ಲ. ನಾವು ಹೋಗಿ ಉಳಿದುಕೊಂಡಿದ್ದು ಬಾಕು ಅಂತ. ಅದು ಅಜರ್ಬೈಜಾನ್ ದೇಶದ ರಾಜಧಾನಿ. ಈ ಅಜರ್ಬೈಜಾನ್ ದೇಶ 1989-90ರವರೆಗೂ ಸೋವಿಯತ್ ಒಕ್ಕೂಟಕ್ಕೆ ಸೇರಿಕೊಂಡಿತ್ತು. ನಂತರ ಅವರವರೊಳಗೆ ಅಸಮಾಧಾನ ಹೆಚ್ಚಾಗಿ ಸ್ವತಂತ್ರ ದೇಶ ಆಗಬೇಕು ಅಂತ ತುಂಬ ದೇಶಗಳು ಬಯಸ್ತಾ ಇದ್ದಿದ್ದರಿಂದ
ಸಾಧಾರಣ 1991 ಡಿಸೆಂಬರ್ 25ಕ್ಕೆ ಈ ದೇಶ ಸ್ವತಂತ್ರ ಆಯಿತು. ಆಗ ಸೋವಿಯತ್ ಒಕ್ಕೂಟ ಅಂತ್ಯ ಆಯಿತು. ಈ ಸೋವಿಯತ್ ಒಕ್ಕೂಟ ಹರಿದು ಹಂಚಿ ಹೋದಾಗ ರಷ್ಯಾ ಒಂದು ದೊಡ್ಡ ತುಂಡಾಗಿ ಉಳ್ಕೊಳ್ತು. ಇದಲ್ಲದೆ ಇನ್ನೂ 14 ದೇಶಗಳು ಸೃಷ್ಟಿಯಾದವಂತೆ. ಆ ದೇಶಗಳಲ್ಲಿ ಒಂದು ಈ ಅಜರ್ಬೈಜಾನ್ ದೇಶ. ಇದು ಬೇರೆಯಾಗಿ ಸ್ವತಂತ್ರ ರಾಜ್ಯ ಆದಮೇಲೆ 2000 ಇಸ್ವಿವರೆಗೂ ಹೈದರ್ ಅಲಿ ಎಂಬ ರಾಜನ ಆಳ್ವಿಕೆಯಲ್ಲಿ ಇತ್ತು. ನಂತರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿತು. ಆದರೂ ಇಷ್ಟು ಕಡಿಮೆ ಸಮಯದಲ್ಲಿ ಈ ದೇಶ ಅಭಿವೃದ್ಧಿ ಹೊಂದಿರೋದನ್ನು ಮೆಚ್ಚಿಕೊಳ್ಳಲೇಬೇಕು. ಅದರ ಮುಖ್ಯ ಆದಾಯ ಪೆಟ್ರೋಲಿಯಂ ಉತ್ಪನ್ನದಿಂದ ಹಾಗೂ ತೀರ ಈಚೆಗೆ ಅಂದರೆ 2016ರಿಂದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರ ಮುಖಾಂತರ ದೇಶಕ್ಕೆ ಆದಾಯ ತುಂಬ ಹೆಚ್ಚಾಗಿ ಬರ್ತಾ ಇದೆ. ಯಾಕೆಂದರೆ ನಾನು ಕೂಡ ತೀರ ಇತ್ತೀಚಿನವರೆಗೂ ಈ ಅಜರ್ಬೈಜಾನ್ ದೇಶದ ಹೆಸರನ್ನು ಕೇಳಿರಲಿಲ್ಲ. ಈಗ ಒಂದು 2-3 ವರ್ಷದ ಕೆಳಗೆ ಕೇಳಿದ್ದೇ ಆದರೂ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಆ ಹೆಸರು ತಕ್ಷಣಕ್ಕೆ ನೆನಪಾಗ್ತಿರಲಿಲ್ಲ, ಮರ್ತು ಹೋಗ್ತಾಯಿತ್ತು. ಆದರೆ ಈಗ ನಮ್ಮ ದೇಶದಿಂದಲೇ ತುಂಬ ಜನ ಆ ದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದಾರೆ. ಯಾಕೆ ನಾವು ಕೂಡ ಅಲ್ಲಿ ತುಂಬ ಜನ ಭಾರತೀಯರನ್ನು ನೋಡ್ತಾ ಇದ್ವಿ. ಹಾಗಾಗಿ ಅವರು 2016ರಿಂದ ಈ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಿರೋದು. ಆದರೂ ಹೆಚ್ಚು ಕಡಿಮೆ 8 ವರ್ಷ ಆಗಿದೆ. ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಶುಚಿಯಾಗಿದೆ, ತುಂಬ ಚೆನ್ನಾಗಿದೆ ಆ ದೇಶ. ಎಲ್ಲೂ ಯಾವುದೇ ರೀತಿಯ ಗಲೀಜು ಅನ್ನೋದನ್ನು ನಾವು ನೋಡೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ, ತುಂಬ ಸುಂದರವಾಗಿದೆ ಕೂಡ. ಅಜರ್ಬೈಜಾನ್ ದೇಶಕ್ಕೆ ಬೆಂಕಿಯ ದೇಶ ಅಂತಲೂ ಕರೀತಾರೆ. ಯಾಕೆಂದರೆ ಈ ದೇಶದ ಸುತ್ತ ಸಾಧಾರಣ 350ಕ್ಕೂ ಹೆಚ್ಚು ಅಗ್ನಿಪರ್ವತ ಇದೆಯಂತೆ. ಈಗ ಇದೊಂದು ಮುಸ್ಲಿಂ ದೇಶ, ಇಸ್ಲಾಮಿ ದೇಶ. ಆದರೆ ಇಲ್ಲಿ ಈ ದೇಶದಲ್ಲಿ ಹೆಂಗಸರಿಗೆ ಗಂಡಸರಷ್ಟೇ ಸಮಾನತೆ ಇದೆ. ಸಾಧಾರಣವಾಗಿ ಈ ಮುಸ್ಲಿಂ ಕಂಟ್ರೀಲಿ ಗಂಡಸರು ಹೆಂಗಸರು ಸಮಾನರಾಗಿರೋದಿಲ್ಲ. ಆದರೆ ಹೆಂಗಸರಿಗೆ ಸಮಾನತೆ ಕೊಟ್ಟಿರುವ ಬೆರಳೆಣಿಕೆಯ ದೇಶದಲ್ಲಿ, ಇಸ್ಲಾಮಿ ದೇಶಗಳಲ್ಲಿ ಇದೂ ಒಂದು, ಅಜರ್ಬೈಜಾನ್ ದೇಶ ಕೂಡ ಒಂದು ಅನ್ನೋದೇ ಇದರ ಹೆಗ್ಗಳಿಕೆ. ನಾವು ಮಾರನೇ ದಿನ ಅಂದರೆ 3ನೇ ತಾರೀಕು ಬೆಳಿಗ್ಗೆ ಬಾಕು ಸಿಟಿ ಟೂರ್ಗೆ ಹೊರಟ್ವಿ. ಅಂದರೆ ಬಾಕು ನಗರದೊಳಗೆ ಇರುವ ಜಾಗಗಳನ್ನು ನೋಡೋದು. ಅವತ್ತು ಮೊದಲನೇದಾಗಿ ಹೋಗಿದ್ದು ಹೈದರ್ ಅಲಿ ಮ್ಯೂಸಿಯಂಗೆ. ಈ ಹೈದರ್ ಅಲಿ ಮ್ಯೂಸಿಯಂ ಬಹಳ ದೊಡ್ಡದಾಗಿದೆ. ಆಮೇಲೆ ಅತ್ಯಂತ ವಿನೂತನ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಲಾಗಿದೆ. ಮಾಡರ್ನ್ ಆರ್ಕಿಟೆಕ್ಚರ್. ಯಾಕೆಂದರೆ ಇದನ್ನು ಕಟ್ಟಿರೋ ರೀತಿಯೇ ಬೇರೆ ಥರ ಇದೆ. ಸಾಧಾರಣ ಎಲ್ಲ ಕಡೆ ಕಟ್ಟಡಗಳಲ್ಲಿ ನೇರ ಗೋಡೆ ಇದ್ದರೆ ಇದು ಹಾಗಿಲ್ಲ, ಬೇರೆ ರೀತಿ ಇದೆ. ಇದರೊಳಗಡೆ ಬಹಳ ಹಿಂದಿನ ಕಾಲದ ಕಾರುಗಳು, ತುಂಬ ಒಳ್ಳೊಳ್ಳೆ ಕಾರುಗಳನ್ನ ತುಂಬ ಚೆನ್ನಾಗಿ ಜೋಪಾನ ಮಾಡಿ ಸಂಗ್ರಹಣೆ ಮಾಡಿ ನೋಡಲಿಕ್ಕೋಸ್ಕರ ಇಟ್ಟಿದ್ದಾರೆ. ನಂತರ ಹಿಂದಿನ ಕಾಲದ ರಾಜರುಗಳು ಬಳಸ್ತಿದ್ದ ಉಡುಗೆಗಳು, ಉಡುಗೆ ತೊಡುಗೆ, ಆಭರಣಗಳು, ಆಯುಧಗಳು, ಸಂಗೀತ ವಾದ್ಯಗಳು, ಪುರಾತನ ನಾಣ್ಯಗಳು, ನೋಟುಗಳು ಎಲ್ಲವನ್ನು ಬಹಳ ಚೆನ್ನಾಗಿ ಜೋಪಾನ ಮಾಡಿ ಸಂಗ್ರಹಿಸಿ ನೋಡಲಿಕ್ಕೆ ಅಂತ ಇಟ್ಟಿದ್ದಾರೆ. ಸಂಗೀತ ವಾದ್ಯಗಳಂತೂ ತುಂಬಾ ಚೆನ್ನಾಗಿದೆ. ಅದರ ಮುಂದೆ ಹೋಗಿ ಆಯಾಯ ವಾದ್ಯಗಳ ಮುಂದೆ ನಿಂತರೆ ಆಯಾಯ ಸ್ವರಗಳು ಬರೋ ಹಾಗೆ ಆಡಿಯೋ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನಾವು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಈ ಮ್ಯೂಸಿಯಂನ ಚೆನ್ನಾಗಿ ಆರಾಮಾಗಿ ನೋಡಬೇಕು ಅಂದರೆ 1-1.5 ಗಂಟೆ ಬೇಕಾಗತ್ತೆ. ಅದನ್ನೆಲ್ಲ ನೋಡಿ ಅಲ್ಲಿ ಕೆಲವು ಕಡೆ ಫೋಟೋ ಎಲ್ಲ ತೆಗೆಸ್ಕೊಂಡು ಓಲ್ಡ್ ಬಾಕು ಟೂರ್ಗೆ ಹೋದ್ವಿ. ಓಲ್ಡ್ ಬಾಕು ಅಂದರೆ ಅದು ಬಹಳ ಹಿಂದಿನ ನಗರ. ಅಲ್ಲಿ ವಾಹನ ನಿಷೇಧ, ವಾಹನಗಳಿಗೆ ಪ್ರವೇಶ ಇಲ್ಲ. ಯಾಕೆಂದರೆ ನೆಲದಲ್ಲಿ ಪೂರ್ತಿ ಎಲ್ಲ ಕಡೆ ಕಲ್ಲು ಚಪ್ಪಡಿ ಹಾಸಿದ್ದಾರೆ. ಅದು ಕಲ್ಲು ಚಪ್ಪಡಿ ಅಂತೂ ತೊಳೆದು ಒರೆಸಿಟ್ಟ ಹಾಗೆ ಪಳ 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 ಹೊಳಿತಾ ಇದೆ. ವಾಹನ ಓಡಾಟ ಇರೋದಿಲ್ಲಲ್ಲ, ಹಾಗಾಗಿ ತುಂಬ ಕ್ಲೀನಾಗಿದೆ. ಅಲ್ಲಿ ಕೆಲವು ಅಂಗಡಿಗಳು, ಮಳಿಗೆಗಳು ಎಲ್ಲ ಹಳೇ ಕಾಲದವು ಎಲ್ಲ ಇದೆ. ಅಲ್ಲೇ ಒಂದು ಹೋಟೆಲ್ ಇತ್ತು. ಅಲ್ಲೇ ಒಂದು ಹೋಟೆಲ್ನಲ್ಲಿ ನಾವೆಲ್ಲ ಊಟ ಮಾಡಿದ್ವಿ.
ಊಟನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಯವರೆಲ್ಲ ಮಾಂಸಾಹಾರ ಪ್ರಿಯರು, ಆದರೆ ಸಸ್ಯಾಹಾರನೂ ಚೆನ್ನಾಗೇ ಸಿಕ್ಕುತ್ತೆ. ಊಟ ನಾವು ಎಲ್ಲೆಲ್ಲಿ ಊಟ ಮಾಡಿದ್ವಿ ಅಲ್ಲೆಲ್ಲ ಕಡೆನೂ ಊಟ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ನಂತರ ಶಿರ್ವಾನ್ ಶಾ ಟವರ್ ಅದಕ್ಕೆ ಹೋದ್ವಿ. ಇದೊಂದು ಬಹಳ ಎತ್ತರವಾದ ಟವರ್, ಗೋಪುರ. ಇದನ್ನು ಶಿರ್ವಾನ್ ಶಾ ಅನ್ನೋನು ಕಟ್ಟಿದ್ನಂತೆ. ಅದಕ್ಕೆ ಮೇಲೆ ಹೋಗಲಿಕ್ಕೆ 148 ಮೆಟ್ಲಿದೆ. ತುಂಬ ಕಡಿದಾಗಿದೆ ಮೆಟ್ಲು. ತುಂಬ ಇಕ್ಕಟ್ಟಾದ ಜಾಗದಲ್ಲಿ 148 ಮೆಟ್ಲು ಹತ್ತಿ ಮೇಲೆ ಹೋಗಬೇಕು. ಮೇಲೆ ಹೋಗಿ ನೋಡಿದರೆ ಸುಂದರವಾದ ರಮಣೀಯವಾದ ನೋಟ ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ. ಇದರಿಂದ ಮೇಲೆ ಹೋಗಿ ನೋಡಿದಾಗ ಫ್ಲೇಮ್ ಟವರ್ಸ್ ಆಫ್ ಬಾಕು ಕಾಣಿಸುತ್ತೆ. ಅದು ಜ್ವಾಲೆಯ ಶೇಪ್ನಲ್ಲಿರೋದ್ರಿಂದ ಅದಕ್ಕೆ ಫ್ಲೇಮ್ ಟವರ್ಸ್ ಅಂತ ಹೇಳ್ತಾರೆ. ಅದು ಸೂರ್ಯಾಸ್ತ ಆಗೋ ಟೈಮಲ್ಲಂತೂ ತೇಟ್ ಉರಿಯುವ ಜ್ವಾಲೆ ಹಾಗೆ ಕಾಣುತ್ತೆ. ಅದು ಬಹಳ ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಹೋಗಬೇಕಾದ್ರೆ ಹತ್ತತ್ರ ಸೂರ್ಯಾಸ್ತ ಆಗೋ ಸಮಯ ಆಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಈ ಶಿರ್ವಾನ್ ಶಾ ಟವರ್ ಬಗ್ಗೆ ನಮಗೆ ಗೈಡ್ ಹೇಳಿದ ಮಾಹಿತಿ ಪ್ರಕಾರ ಇದೊಂದು ಶಿರ್ವಾನ್ ಶಾ ಅನ್ನೋನು ಕಟ್ಟಿದ್ದು. ಅವನಿಗೆ ಅವನ ಮಗಳಿಗೆ 18ನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಮರಣ ಬರುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವನು ತನ್ನ ಮಗಳನ್ನು ಜೋಪಾನ ಮಾಡಲಿಕ್ಕೆ ಇಷ್ಟು ದೊಡ್ಡದಾದ ಗೋಪುರ ಕಟ್ಟಿ ಅದರೊಳಗೆ ಅವಳನ್ನು ಜೋಪಾನವಾಗಿ ಇಟ್ಟಿದ್ದ. ಆದರೆ ನಂತರ ಅವಳು ಒಬ್ಬನನ್ನು ಪ್ರೀತಿಸಿ ಮದುವೆ ಆಗಲಿಕ್ಕೆ ಹೋದಾಗ ರಾಜ ಆ ಮದುವೆಗೆ ಒಪ್ಪಲಿಲ್ಲ. ಹಾಗಾಗಿ ಆ ಮೇಲೆ ಬಹಳ ಎತ್ತರವಾದ ಕಟ್ಟಡ, ಅದರ ಮೇಲಿನಿಂದ ಕೆಳಗೆ ಬಿದ್ದು ಮರಣ ಹೊಂದುತ್ತಾಳೆ ಅಂತ ನಮಗೆ ಹೇಳಿದ್ದ ಮಾಹಿತಿ. ಅದೇನು ಗೊತ್ತಿಲ್ಲ, ಆದರೆ ಅದು ತುಂಬ ಚೆನ್ನಾಗಿದೆ. ಅದರಿಂದ ನೋಡೋಕ್ಕೆ ಸಿಕ್ಕೋ ದೃಶ್ಯನೂ ಅಷ್ಟೇ ಬಹಳ ಮನಮೋಹಕ, ರಮಣೀಯ. ಆ ದಿನ ಕಡೆಯದಾಗಿ ಹೋಗಿದ್ದು ಕಾರ್ಪೆಟ್ ಮ್ಯೂಸಿಯಮ್ಗೆ. ಕಾರ್ಪೆಟ್ ಮ್ಯೂಸಿಯಂ ಕೂಡ ಬಾಕು ನಗರದೊಳಗೆ ಇದೆ. ಇದರಲ್ಲಿ ಎಷ್ಟು ರೀತಿಯ ಕಾರ್ಪೆಟ್ಗಳಿದೆ ಅಂದರೆ ಅಸಂಖ್ಯಾತ ಸಂಖ್ಯೆಯ ಕಾರ್ಪೆಟ್ಗಳಿದೆ. ಅದನ್ನೆಲ್ಲ ಹಿಂದಿನಿಂದನೂ ಬಹಳ ಜೋಪಾನ ಮಾಡಿ ಎಲ್ಲ ವಿಧದ ಕಾರ್ಪೆಟು ನೋಡಲಿಕ್ಕೆ ಸಿಕ್ಕುತ್ತೆ. ಇದನ್ನು ನೋಡಿದರೆ ಅವತ್ತಿಗೆ ನಮ್ಮದು ಮೊದಲನೇ ದಿನದ ಟೂರ್, ಬಾಕು ಸಿಟಿ ಟೂರ್ ಮುಕ್ತಾಯ ಆಯಿತು. ಎರಡನೇ ದಿನ 4ನೇ ತಾರೀಕು ನಾವು ಆಲ್ಪಕಾ ಫಾರ್ಮ್ ನೋಡಲಿಕ್ಕೆ ಹೋಗ್ತೀವಿ. ಇದು ಬಾಕು ನಗರದಿಂದ ಸಾಧಾರಣ 2-2.5 ಗಂಟೆ ಪ್ರಯಾಣ ಮಾಡ್ಕೊಂಡು ಹೋಗಬೇಕು. ಅದು ಆಲ್ಪಕಾ ಅಂದರೆ ಕುರಿ ಜಾತಿಯ ಒಂದು ಪ್ರಾಣಿ, ಬಹಳ ಪಾಪದ ಪ್ರಾಣಿ. ಇದು ನೋಡಲಿಕ್ಕೆ ಸೇಮ್ ಕುರಿ ಥರನೇ ಇರುತ್ತೆ, ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಇದರ ಉಣ್ಣೆಗೋಸ್ಕರ ಸಾಕ್ತಾರೆ. ಇದರ ಉಣ್ಣೆಗೆ ಬಹಳ ಬೇಡಿಕೆ ಇದೆ, ತುಂಬ ದುಬಾರಿ ಕೂಡ. ಅಲ್ಲಿ ತುಂಬ ಶೀತ ಪ್ರದೇಶ ಆಗಿರೋದ್ರಿಂದ ಈ ಉಣ್ಣೆಗೆ ಬಹುಶಃ ಅದರದ್ದು ಆ ಉಣ್ಣೆಯಿಂದ ಸ್ವೆಟರ್ಸ್, ಜಾಕೆಟ್ಸ್, ಮಫ್ಲರ್ಸ್ ಎಲ್ಲ ತಯಾರಿಸಲಿಕ್ಕೆ ಇದನ್ನ ಬಳಸ್ತಾರೆ ಅಂತ ಕಾಣುತ್ತೆ. ಅಲ್ಲಿ ನಾವೆಲ್ಲ ಹೋದಾಗ ಅದಕ್ಕೆ ಹಸಿ ತರಕಾರಿಗಳನ್ನ ಒಂದು ಪ್ಯಾಕೆಟಲ್ಲಿ ಹಾಕಿ ಕೊಡ್ತಾರೆ. ಅದನ್ನೆಲ್ಲ ತಿನ್ನಿಸಿ ಅದ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆಟ ಆಡಿ ಬರೋದು. ಅದು ಒಂದು ಪ್ರೇಕ್ಷಣೀಯ ಸ್ಥಳ. 2ನೇ ದಿನ ಬೆಳಗ್ಗೆ ನಾವು ಹೋಗಿದ್ದು ಫೈರ್ ಟೆಂಪಲ್ ಅಂತ. ಅದು ಒಂದು ಹಿಂದೂ ದೇವಾಲಯ ಬಾಕು ನಗರದಲ್ಲಿದೆ. ಬಾಕು ನಗರದಿಂದ ಸ್ವಲ್ಪ ದೂರ 1.5 ಗಂಟೆ ಹೋಗಬೇಕು. ಒಂದು ಹಿಂದೂ ದೇವಾಲಯ, ಬಹಳ ದೊಡ್ಡದಾಗಿದೆ. ಅಲ್ಲಲ್ಲಿ ಗುಡಿಗಳ ಥರ ಇದೆ. ಗುಡಿಯೊಳಗೆ ಹೋದರೆ ಅಲ್ಲಿ ಪುರಾತನ ಕಾಲದಲ್ಲಿ ಮಾಡಿಟ್ಟಿದ್ದ ಕೆಲವು ಗೊಂಬೆಗಳ ರೀತಿಯಲ್ಲಿ ಪ್ರತಿಮೆಗಳು ಎಲ್ಲ ಕಾಣುತ್ತೆ. ಒಳಗಡೆ ಹೋದ ತಕ್ಷಣ ಫಸ್ಟು ಒಂದು ಅಗ್ನಿಕುಂಡ ಕಾಣುತ್ತೆ. ಅಗ್ನಿಕುಂಡದಲ್ಲಿ ಹೋಮದ ಥರ, ನಮ್ಮ ಕಡೆ ಮಾಡ್ತೀವಲ್ಲ ಹೋಮದ ಥರ, ಹಾಗೆ ಇದ್ದಿಲಿರುತ್ತೆ. ಇದ್ದಿಲಲ್ಲಿ ಜ್ವಾಲೆ ಬರ್ತಾ ಇರುತ್ತೆ. ಒಂದು ಗಣಪತಿ ವಿಗ್ರಹ ಕೂಡ ಇದೆ. ಗಣಪತಿ ವಿಗ್ರಹಕ್ಕೆ ಪೂಜೆ ಕೂಡ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ಅಲ್ಲಿಂದ ಬಂದ್ವಿ. ನಂತರ ಹೋಗೋದು ಎನರ್ದಾಗ್ ಅಂತ ಒಂದು ಜಾಗ. ಅದು ಫೈರ್ ಮೌಂಟನ್ ಅಂತ. ಅಲ್ಲಿ ಕೆಳಗಡೆ ಭೂಮಿ ಒಳಗೆ ಈ ಆಯಿಲ್ ಇರೋದ್ರಿಂದ ಸದಾ ಕಾಲ ಬೆಂಕಿಯ ಜ್ವಾಲೆ ಬರ್ತಾ ಇರುತ್ತೆ. ಅವರು ನಮಗೆ ಹೇಳಿದ್ದು, ಗಾಳಿ ಮಳೆ ಯಾವುದು ಬಂದರೂ ಕೂಡ ಆ ಬೆಂಕಿ ಕೆಟ್ಟೋಗೋದಿಲ್ಲ, ಉರಿತಾನೇ ಇರುತ್ತಂತೆ. ಅದನ್ನು ನೋಡಿಕೊಂಡು ನಂತರ ಹೋಗೋದು ಕ್ಯಾಂಡಿ ಕೇನ್ ಮೌಂಟನ್ ಅಂತ. ಅದು ಅಷ್ಟೇ ತುಂಬ ರಮಣೀಯವಾಗಿದೆ. ಆ ಪರ್ವತ ಪೂರ್ತಿ ಎಲ್ಲಿ ನೋಡಿದರೂ ಕೆಂಪು ಬಿಳಿ ಅಡ್ಡ ಪಟ್ಟೆಗಳ ಥರ ಕೇಕ್, ಮಾರ್ಬಲ್ ಕೇಕ್ ಏನೋ ಅನ್ನೋ ರೀತಿ ಕಾಣುತ್ತೆ. ಇಡೀ ಗುಡ್ಡ ಎಲ್ಲಿಂದ ಎಲ್ಲಿಗೆ ಕಣ್ಣು ಹಾಯಿಸಿದ್ರು ಕೆಂಪು ಬಿಳಿ ಗೆರೆ ಇರೋ ಗುಡ್ಡ. ಅದರ ಕೆಳಗಡೆ ಒಂದು ನದಿ ಹರಿಯುತ್ತೆ. ಆ ನೀರಿನಿಂದ ಆ ಪರ್ವತದ ಬಣ್ಣ ಆ ರೀತಿ ಆಗುತ್ತೆ. ಕಬ್ಬಿಣದ ಅಂಶ ಇದೆ ಆ ನೀರಿನಲ್ಲಿ. ಆ ಕಬ್ಬಿಣದ ಅಂಶದಿಂದ ಆ ಪರ್ವತದ ಬಣ್ಣ ಆ ರೀತಿ ಆಯಿತು ಅಂತ ಹೇಳ್ತಾರೆ.
ಅಲ್ಲಿ ತುಂಬ ಜೋರು ಗಾಳಿ ಬೀಸ್ತಾಯಿತ್ತು, ತುಂಬ ಥಂಡಿ ಇತ್ತು, ತುಂಬ ಎತ್ತರ ಪರ್ವತಗಳು. ನಮಗೆಲ್ಲ ಅರ್ಧ ಹೋಗಲಿಕ್ಕೆ ಸುಸ್ತಾಯಿತು. ಜಯಂತ್ ನಮ್ಮ ಜೊತೆ ಇದ್ದ ಜಯಂತ್ ಮಾತ್ರ ಪೂರ್ತಿ ಮೇಲ್ವರೆಗೂ ಹೋಗಿ ವಾಪಸ್ ಬಂದರು. ನಾವೆಲ್ಲ ಅರ್ಧದವರೆಗೂ ಹೋಗಿ ಅಲ್ಲೆಲ್ಲ ನಿಂತು ಗಾಳಿ ತುಂಬ ಜೋರಾಗಿ ಬೀಸ್ತಾಯಿತ್ತು. ಯಾವ ರೀತಿ ಗಾಳಿ ಇತ್ತು ಅಂದರೆ ನಾವೇನಾದ್ರು ಒಂಚೂರು ಎಚ್ಚರ ತಪ್ಪಿದರೆ ನಮ್ಮನ್ನು ಗಾಳಿ ಹಾರಿಸ್ಕೊಂಡು ಹೋಗೋದು, ಅಷ್ಟು ಜೋರಾಗಿತ್ತು ಗಾಳಿ. ಅರ್ಧದವರೆಗೂ ಹೋಗಿಬಿಟ್ಟು ನಾವು ಅಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಕೆಳಗೆ ಇಳಿದು ಮತ್ತೆ ನಮ್ಮ ವಾಹನಕ್ಕೆ ಬಂದ್ವಿ. ಅಲ್ಲಿಂದ ಮುಂದೆ ಹೋದರೆ ಶಹದಾಗ್ ಅಂತ ಒಂದು ಸ್ಥಳ, ಅದು ತುಂಬ ಎತ್ತರದಲ್ಲಿದೆ. ಹಾಗಾಗಿ ಅಲ್ಲಿಗೆ ಹೋಗಬೇಕಾದ್ರೆ ತುಂಬ ದೂರ. ಮಧ್ಯದಲ್ಲಿ ಒಂದು ಕಡೆ ಊಟ ಮಾಡಿದ್ವಿ. ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಬೇಕಾದ್ರೆ ನಮ್ಮ ಗೈಡ್ ನಮ್ಗೆ ಹೇಳ್ದ, ನಾವು ರಷ್ಯಾದ ಬಾರ್ಡ್ರಿಂದ ಕೇವಲ 15 ಕಿಲೋಮೀಟ್ರ್ ದೂರದೊಳಗಿದ್ದೀವಿ ಅಂತ. ಅಲ್ಲಿ ಊಟ ಮಾಡಿಕೊಂಡು ನಂತರ ಈ ಶಹದಾಗ್ ಅನ್ನೋ ಜಾಗಕ್ಕೆ ಹೋದ್ವಿ. ಅಲ್ಲಿ ತುಂಬ ಥಂಡಿ ಇತ್ತು, ಟೆಂಪ್ರೇಚರ್ 1 ಡಿಗ್ರಿ ಇತ್ತಂತೆ. ಸ್ನೋ ಕೂಡ ಬೀಳ್ತಾ ಇತ್ತು, ತುಂಬ ಶೀತದ ಜಾಗ. ಅಲ್ಲಿ ಕೇಬಲ್ ಕಾರ್ ರೈಡ್ ಹೋಗಬೇಕಿತ್ತು, ಬಟ್ ಅಲ್ಲಿ ನಾವು ಹೋಗಬೇಕಾದ್ರೆ ಆ ರೈಡು ಕ್ಯಾನ್ಸಲ್ ಮಾಡಿದರು. ಇನ್ನೊಂದು ರೋಲರ್ ಕೋಸ್ಟರ್ ರೈಡು, ಅದಕ್ಕೆ ನಾವು ಒಂದು 2-3 ಜನ ಹೋಗಲಿಲ್ಲ, ಇನ್ನು ನಮ್ಮ ಜೊತೆ ಇದ್ದವರೆಲ್ಲ ಹೋದರು. ಅದು ತುಂಬ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಾಯಿದ್ರು. ಆ ಟ್ರಿಪ್ಪಲ್ಲೇ ಬೆಸ್ಟ್ ಅದು ಅಂತ ಹೇಳಿದರು. ಅವರೆಲ್ಲ ರೋಲರ್ ಕೋಸ್ಟರ್ ರೈಡ್ ಮುಗಿಸ್ಕೊಂಡು ಬಂದರು. ಅಷ್ಟೊತ್ತಿಗಾಗಲೇ ಕತ್ತಲೆ ಆಗ್ತಾಯಿತ್ತು. ಅಲ್ಲಿ ಆ ಶಹದಾಗ್ ಅನ್ನೋ ಆ ಪ್ಲೇಸನ್ನು ಸ್ಮಾರಕದ ಮುಂದೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತೆ ನಾವು ವಾಪಸ್ ಮರಳಿ ಬಾಕುಗೆ ಬರ್ತೀವಿ. ಅವತ್ತಿಗೆ ನಮ್ಮದು ಆ ದಿನದ ಟ್ರಿಪ್ ಮುಗೀತು. ಮಾರನೇ ದಿನ ಕಡೇ ದಿನ ಗೋಬುಸ್ತಾನ್ ಮತ್ತು ಮಡ್ ವಾಲ್ಕೆನೋ ಅಂತ 2 ಜಾಗ ನೋಡೋಕ್ಕೆ ಹೋದ್ವಿ. ಗೋಬುಸ್ತಾನ್ ಅನ್ನೋದೊಂದು ಕಲ್ಲಿನ ಗುಡ್ಡ ಅಂತ ಹೇಳ್ಬೋದು. ಕಲ್ಲಿನ ಗುಡ್ಡದಲ್ಲಿ ಅಲ್ಲಲ್ಲಿ ಪ್ರಾಚೀನ ಲಿಪಿಗಳನ್ನ, ಪ್ರಾಚೀನ ಕಾಲದ ಅವರ ಜೀವನ ಶೈಲಿಯ ರೀತಿಯನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದನ್ನು ಅಲ್ಲಲ್ಲಲ್ಲಿ ನೋಡ್ಬೋದು. ಅದನ್ನು ನೋಡೋಕ್ಕೆ ಅವಕಾಶ ಮಾಡಿದರೆ ಬಹಳ ದೊಡ್ಡವಾಗಿದೆ ಗುಡ್ಡ. ಅದನ್ನು ನೋಡಿಕೊಂಡು ನಂತರ ಕಡೆಯದಾಗಿ ಹೋಗೋದು ಮಡ್ ವಾಲ್ಕೆನೋ, ಮಣ್ಣಿನ ಜ್ವಾಲಾಮುಖಿ. ಅದಕ್ಕೆ ನಾವು ಹೋಗಿರೋ ವಾಹನದಲ್ಲಿ ಹೋಗೋಕ್ಕಾಗಲ್ಲ. ಹೋಗಿಬಿಟ್ಟು ವಾಹನ ಬಿಟ್ಟು ಅವ್ರದ್ದೇ ಆದ ಕಾರ್ಗಳಿರ್ತವೆ. ಯಾಕೆಂದರೆ ಆ ರಸ್ತೆ ತುಂಬ ಇಕ್ಕಟ್ಟಾಗಿದೆ, ಕಡಿದಾಗಿದೆ, ರಸ್ತೆ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದ ರೀತಿಯ ಕಾರ್ಗಳು ಇಟ್ಟಿರ್ತಾರೆ, ಆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಮಣ್ಣಿನ ಜ್ವಾಲಾಮುಖಿ ಅಂದರೆ ಭೂಮಿಯಿಂದ ಮಣ್ಣು ಹೊರಗೆ ಬರ್ತಾ ಇರೋದು. ಅಲ್ಲಲ್ಲೇ ಗುಡ್ಡದ ರೀತಿ ನಿರ್ಮಾಣ ಆಗಿದೆ, ಸಣ್ಣ ಸಣ್ಣ ಗುಡ್ಡದ ರೀತಿ ಮಣ್ಣು ಹೊರಗೆ ಬರ್ತಾ ಇರುತ್ತೆ. ಯಾವಾಗಲೂ ಬರಲ್ಲ, ಒಂದೊಂದು ಸಲ ಬರ್ತಾ ಇರುತ್ತೆ. ಈಗ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ಥರ ಬರ್ತಾ ಇರುತ್ತೆ. ಅದಕ್ಕೆ ಯಾರೋ ಒಬ್ಬರು ಲೈಟರ್ನಲ್ಲಿ ಲೈಟ್ ಮಾಡಿ ನೋಡಿದ್ರು, ಬೆಂಕಿ ಕೂಡ ಹೊತ್ಕೊಳ್ತು. ಅದು ಮಡ್ಡನ್ನು ಮಡ್ಬಾತಿಗೆ ಅಂತ ಉಪಯೋಗಿಸ್ತಾರಂತೆ, ತುಂಬ ಒಳ್ಳೆಯದು ಚರ್ಮಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಯಾರೋ ಒಬ್ಬರು ನಾವು ಹೋದಾಗ ನೋಡಿದ್ವಿ, ಬಾಟ್ಲಲ್ಲಿ ತುಂಬಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಅವ್ರ ಕಾರಲ್ಲೇ ಕೂತ್ಕೊಂಡು ನಮ್ಮ ವಾಹನಕ್ಕೆ ಬರ್ತೀವಿ. ನಮ್ಮ ವಾಹನದಿಂದ ಮತ್ತೆ ನಾವು ಸೀದಾ ವಾಪಸ್ಸು ಬಾಕುಗೆ ಬರ್ತೀವಿ. ಅಲ್ಲಿಗೆ ನಮ್ಮದು ಅವತ್ತಿನ ದಿನದ ಇದು ಟ್ರಿಪ್ ಮುಗಿಯುತ್ತೆ. ಇಲ್ಲಿಗೆ ನಮ್ಮದು ಬಾಕು ಟ್ರಿಪ್ ಮುಗೀತು. ಇಷ್ಟೇ ನಾವೆಲ್ಲ ನೋಡಿದ್ದು. ಎಲ್ಲ ಕಡೆ ಚೆನ್ನಾಗಾಯಿತು, ಎಲ್ಲ ಕಡೆ ಎಂಜಾಯ್ ಮಾಡಿದ್ವಿ. ಆದರೆ ನನ್ನದೊಂದು ಕಿವಿ ಮಾತು, ಈ ಬಾಕುಗೆ ಹೋಗೋರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರೇ ಹೋಗಲಿ, ಎಲ್ಲಿಗೆ ಹೋದಾಗಲೂ ನಿಮಗೊಬ್ಬ ಗೈಡ್ ಬೇಕಾಗತ್ತೆ. ಯಾವುದೇ ಅಂಗಡಿ, ಯಾವುದೇ ಹೋಟೆಲ್, ಯಾವುದೇ ಜಾಗ ಏನು ನೋಡೋಕ್ಕಾದರೂ ಒಬ್ಬ ಗೈಡ್ ನಿಮ್ಮ ಜೊತೆ ಇರ್ತಾನೆ. ಆದರೆ ಈಗ ಅವ್ರು ಯಾವ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋದ್ರು, ಅವರಿಗೆ ಆ ಜಾಗದವರು ಅವ್ರಿಗೆ ಕಮಿಷನ್ ರೂಪದಲ್ಲಿ ಹಣ ಕೊಡ್ತಾರೆ. ಅದು ಅವ್ರದ್ದು ಮಾಮೂಲಿ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಹೋಟೆಲ್ನಲ್ಲಿ ಊಟಕ್ಕೆ ಎಲ್ಲ ಕರ್ಕೊಂಡೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ಇರೋ ಬಿಲ್ಲಿಗಿಂತ ಅವರು ನಿಮ್ಮ ಹತ್ರ ದುಬಾರಿ ಹಣನ ತೊಗೋಬೋದು. ಯಾಕೆಂದರೆ ನಮಗೆ ಭಾಷೆ ಬರೋದಿಲ್ಲ, ಅವ್ರು ಏನು ಮಾತಾಡ್ಕೊಳ್ತಾರೋ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಚ್ಚರ ತಪ್ಪಿಡಿ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಿ. ನೀವು ತಿನ್ನೋದಕ್ಕೆ ಎಷ್ಟು ಕೊಡಬೇಕಾಗಿರುತ್ತೆ ಅದಕ್ಕಿಂತ ದುಪ್ಪಟ್ಟು ಜಾಸ್ತಿನೇ ಅವರು ತಗೊಳ್ಳೋ ರೀತಿಲಿ ಮೊದಲೇ ಏರ್ಪಾಡಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಇದೊಂದು ಅದ್ಭುತವಾದ ಸ್ಥಳ, ಎಲ್ಲರೂ ಹೋಗ್ಬೋದು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಷ್ಟೇ. ಎಲ್ಲರೂ ನೋಡಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.